ಯಾಕೆ ಈ ಕಾರ್ಯಕ್ರಮ ಅಂತ ನೆನ್ನೆ ನೀವೆಲ್ಲರೂ ಕೂಡ ನೋಡಿದಿರಿ. ಪವರ್ ಟಿವಿ ಯಾವ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಅಂತ, ಪ್ರಜ್ವಲ್ ರೇವಣ್ಣ ಒಂದು ಸುದ್ದಿಯನ್ನು ಕೂಡ ಮೀರಿಸುವಂತ ಸುದ್ದಿ ಇದಾಗಿತ್ತು. ಇಡೀ ರಾಜ್ಯ ಇವತ್ತು ಚೀತು ಅಂತ ಉಗಿತಾ ಇದೆ. ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ರು ರೇವಣ್ಣನವರು, ರೇವಣ್ಣ ಭವಾನಿ ರೇವಣ್ಣ ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ದಾರೆ, ಯಾವ ರೀತಿ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳಿ. ಅಂಡ್ ಪವರ್ ಟಿವಿ ಬ್ರೇಕ್ ಮಾಡಿದಂತ ಈ ಸುದ್ದಿ ಇದೆಯಲ್ಲ, ಇವತ್ತು ರಾಜಕೀಯ ವಲಯದಲ್ಲಿ ಜೊತೆಗೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದೆ. ಬನ್ನಿ ಹಾಗಿದ್ರೆ ಇದೇ ವಿಚಾರದ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ, ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಹೋಗ್ತೀವಿ. ಮುಂದಿನ 1 ಗಂಟೆಗಳ ಕಾಲ ನಿಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ತೀವಿ. ಪವರ್ ಟಿವಿಯ ಮತ್ತೊಂದು ಪವರ್ಫುಲ್ ಬ್ರೇಕಿಂಗ್. ರಾಜಕೀಯದಲ್ಲಿ ಈಗ ಪವರ್ಫುಲ್ ಬ್ರೇಕಿಂಗ್ ಸಂಚಲನ ಮೂಡಿಸ್ತಾ ಇದೆ. ಪವರ್ ಟಿವಿ ಬ್ರೇಕಿಂಗ್, ಬೇರೆಲ್ಲ ಚಾನೆಲ್ಗಳು ಫಾಲೋ ಅಪ್. ಪವರ್ಫುಲ್ ಬ್ರೇಕಿಂಗ್, ಪವರ್ಫುಲ್ ಅಪ್ಡೇಟ್. ಪವರ್ ಟಿವಿಯ ಮತ್ತೊಂದು ಪವರ್ಫುಲ್ ಬ್ರೇಕಿಂಗ್. ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸ್ತಾ ಇದೆ ಈ ಪವರ್ಫುಲ್ ಬ್ರೇಕಿಂಗ್. ಪವರ್ ಟಿವಿ ಬ್ರೇಕ್ ಮಾಡಿದಂತ ಸ್ಟೋರಿ, ಪವರ್ ಟಿವಿಯ ಬ್ರೇಕಿಂಗ್ ಬೇರೆಲ್ಲ ಚಾನೆಲ್ ನಲ್ಲಿ ಫಾಲೋ ಅಪ್ ಆಗ್ತಾ ಇದೆ. ಪವರ್ಫುಲ್ ಬ್ರೇಕಿಂಗ್, ಪವರ್ಫುಲ್ ಅಪ್ಡೇಟ್. ನಿನ್ನೆ ಪವರ್ ಟಿವಿ ಸ್ಟುಡಿಯೋದಲ್ಲಿ ಒಬ್ಬ ಸಂತ್ರಸ್ತ ತನ್ನ ಅಳಲನ್ನ ತೋಡ್ಕೊಂಡಿದ್ದ. ಸೂರಜ್ ರೇವಣ್ಣನಿಂದ ನರಕ ಯಾತನೆಯನ್ನ ಅನುಭವಿಸಿ ಈ ಎಲ್ಲ ಕೃತ್ಯಗಳಲ್ಲಿ ಸೂರಜ್ ರೇವಣ್ಣ ಏನು ಭಾಗಿಯಾಗಿದ್ದ, ಆತನಿಂದ ಒಂದಷ್ಟು ಹಿಂಸೆಗಳನ್ನ ಅನುಭವಿಸಿದಂತ ಸಂತ್ರಸ್ತ ನಿನ್ನೆ ಪವರ್ ಟಿವಿಯಲ್ಲಿ ತನ್ನ ಅಳಲನ್ನ ತೋಡ್ಕೊಂಡಿದ್ದ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನ ರೀತಿಯೇ ಸಲಿಂಗಕಾಮಿ ಡಾಕ್ಟರ್ ಸೂರಜ್ ರೇವಣ್ಣನ್ಗೂ ಕೂಡ ಜೈಲೂಟ ಫಿಕ್ಸ. ಹಾಸನದ ಹೊಳೆನರಸೀಪುರ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡಾಕ್ಟರ್ ಸೂರಜ್ ವಿರುದ್ಧ ಸಂತ್ರಸ್ತನಿಂದ ಅಧಿಕೃತವಾಗಿ ದೂರನ್ನ ದಾಖಲಿಸಲಾಗಿದೆ. ಡಾಕ್ಟರ್ ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿ ದೂರನ್ನ ದಾಖಲಿಸಲಾಗಿದೆ. ನಿನ್ನೆಯೇ ಸಿಎಂ, ಗೃಹ ಸಚಿವರು, ಡಿಜಿಐಜಿಪಿಗೆ ಪತ್ರವನ್ನ ಈ ಸಂತ್ರಸ್ತ ಬರೆದಿದ್ದ. ದೂರು ನೀಡಿದ್ರೆ ತನಿಖೆ ಅಂತ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಇವತ್ತು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ದೂರನ್ನ ಸಂತ್ರಸ್ತ ಸಲ್ಲಿಸಿದ್ದಾನೆ. ಜೂನ್ 16ಕ್ಕೆ ಫಾರ್ಮ್ ಹೌಸ್ಗೆ ತೆರಳಿದ್ದಂತ ಸಂತ್ರಸ್ತನಿಗೆ ಲೈಂಗಿಕ ದೌರ್ಜನ್ಯವನ್ನ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ನೀಡಿರ್ತಾನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂತ್ರಸ್ತ ಠಾಣೆಯಲ್ಲಿ ದೂರನ್ನ ದಾಖಲಿಸೋದಕ್ಕೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು, ಅಧಿಕೃತವಾಗಿ ದೂರು ದಾಖಲಾಗಿಲ್ಲ, ಅಧಿಕೃತವಾಗಿ ದೂರು ಹಾಸನದಲ್ಲೋ ಬೆಂಗಳೂರಿನಲ್ಲೋ ದಾಖಲಾದ್ರೆ ಖಂಡಿತವಾಗ್ಲೂ ಇದನ್ನ ಪರಿಗಣಿಸಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಅಧಿಕೃತವಾಗಿ ದೂರು ದಾಖಲಾಗಿದೆ. ಸೂರಜ್ ರೇವಣ್ಣಂಗೆ ಜೈಲೂಟ ಫಿಕ್ಸ್. ಹಾಗಾದ್ರೆ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿ ದೌರ್ಜನ್ಯವನ್ನ ಎಸಗಿರುವಂತ ಸೂರಜ್ಗೆ ಜೈಲೂಟ ಫಿಕ್ಸ. ಸಲಿಂಗಕಾಮಿ ಜೆಡಿಎಸ್ನ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣಗೆ ಜೈಲೂಟ ಫಿಕ್ಸ. ಹಾಗಾದ್ರೆ ಇವತ್ತು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ದೂರನ್ನ ಸಲ್ಲಿಸಿದ್ದಾರೆ. ದೂರು ನೀಡಿದ್ರೆ ತನಿಖೆ ಅಂತ ಗೃಹ ಸಚಿವರು ಕೂಡ ಹೇಳಿದ್ರು. ಈಗ ಪ್ರಜ್ವಲ್ ರೇವಣ್ಣ ಆಯ್ತು, ಇದೀಗ ಸೂರಜ್ ರೇವಣ್ಣನ ಸರದಿ. ಪ್ರಜ್ವಲ್ ರೇವಣ್ಣನ ತಪ್ಪುಗಳಿಂದಲೂ ಕೂಡ ಸೂರಜ್ ಪಾಠವನ್ನ ಕಲಿಲಿಲ್ಲ. ಪ್ರಜ್ವಲ್ ಬಳಿಕ ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗ್ತಾರಾ? ಈಗಾಗಲೇ ಸಹೋದರ ಪ್ರಜ್ವಲ್ ರೇವಣ್ಣ ರೇಪ್ ಕೇಸಲ್ಲಿ ಜೈಲ್ ಪಾಲಾಗಿದ್ದಾರೆ. 2 ಸಲ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಅತ್ಯಾಚಾರ ಅಪಹರಣ ಕೇಸ್ನಲ್ಲಿ ವಿಚಾರಣೆಯನ್ನ ಪ್ರಜ್ವಲ್ ಎದುರಿಸ್ತಾ ಇದ್ದಾನೆ. ಈಗ ತಂದೆ HD ರೇವಣ್ಣ ವಿರುದ್ಧವೂ ಕೂಡ ಲೈಂಗಿಕ ಕಿರುಕುಳದ ಆರೋಪ ಇದೆ. ಏನ್ರಿ ಕರ್ಮ ಈ ಫ್ಯಾಮಿಲಿದು. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತ ರೇವಣ್ಣ ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ತಾಯಿ ಭವಾನಿ ರೇವಣ್ಣ ವಿರುದ್ಧ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತ ಪ್ರಕರಣ ಇದೆ. ಇಡೀ ಕುಟುಂಬದ ವಿರುದ್ಧ ಇಷ್ಟು ಪ್ರಕರಣಗಳಿದಾವೆ. ತಾಯಿ ಭವಾನಿ ರೇವಣ್ಣಂಗೂ ಜಾಮೀನು ಸಿಕ್ಕಿದೆ, ಆದ್ರೂ ಕೂಡ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇದ್ಯಾವುದರಿಂದಲೂ ಕೂಡ ಸೂರಜ್ ರೇವಣ್ಣ ಪಾಠವನ್ನ ಕಲಿತಿಲ್ಲ ಅನ್ನೋದೇ ದೊಡ್ಡ ದುರಂತ. ಇಷ್ಟಾದ್ರೂ ಕೂಡ ಈತ ಪಾಠ ಕಲಿದೆ ಇನ್ನೂ ಕೂಡ ಇಂಥ ಕೃತ್ಯಗಳನ್ನ ಎಸಗಿ ಮೊನ್ನೆ ಅಷ್ಟೇ ಇಂಥ ಕೃತ್ಯದಲ್ಲಿ ಸೂರಜ್ ರೇವಣ್ಣ ಭಾಗಿಯಾಗಿರೋದು. ಪ್ರಜ್ವಲ್ ರೇವಣ್ಣನ ನಂತರ ಸೂರಜ್ ರೇವಣ್ಣನ ಸರದಿನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾದ್ರೆ ಇದೇ ವಿಚಾರವಾಗಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ HD ಕುಮಾರಸ್ವಾಮಿ ಅವರು ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಏನೇನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಯಾವುದು ಕಂಪ್ಲೇಂಟ್ಸ್ ಹಾಸನ ಜಿಲ್ಲೆನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ನಾವು ಟಿ ವಿನವರು ಏನು ಹಾಕಿದ್ದಾರೆ, ಪವರ್ ಟಿ ವಿ
ಪವರ್ ಟಿ ವಿನವ್ರನ್ನೂ ಕೂಡ ಕೇಳ್ತಾ ಇದ್ದೀವಿ, ಅವರಿಗೆ ಎಲ್ಲಿಂದ ಮಾಹಿತಿಗಳು ಸಿಕ್ಕಿದೆ, ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನು ಕೂಡ ಈಗ ಅವರನ್ನು ಕೂಡ ಕೇಳ್ತಾ ಇದ್ದೀವಿ. ಯಾಕೆಂದರೆ ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಮಗೆ. ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಅದಕ್ಕೆ ಮೊದಲು ಟಿ ವಿ ಅವರು ಏನು ಹಾಕಿದ್ದಾರೆ ನಮ್ಮ ಅವರದ್ದನ್ನು ನಾವು ಕೇಳ್ಕೋಬೇಕಾಗುತ್ತೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗ್ತದೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗ್ತದೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ನೋಡಿ, ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡಿದ್ದೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಅದು 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 ಯಾತಕ್ಕೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನೋಡಿ, ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಿದ್ರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡಿದ್ದೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಅದು 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 ಯಾತಕ್ಕೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಎಸ್, ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ಕೇಳಿಸ್ಕೊಂಡ್ರಿ. ಜೊತೆಗೆ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೂಡ ಕೇಳಿಸ್ಕೊಂಡ್ರಿ. ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ ಪವರ್ ಟಿವಿ ಬ್ರೇಕ್ ಮಾಡಿದಂಥ ಈ ಪ್ರಜ್ವಲ್ ರೇವಣ್ಣನ ಸಲಿಂಗ ಕಾಮದ ಕೃತ್ಯಗಳ ಒಂದು ಸುದ್ದಿ ಏನಿತ್ತು, ಇದು ಇಡೀ ರಾಜ್ಯ ನಿಜವಾಗ್ಲೂ ಕೂಡ ಏನಪ್ಪ ರೇವಣ್ಣ ಅವರ ಫ್ಯಾಮಿಲಿ ಹೀಗ ಅಂತ ಅಸಹ್ಯ ಪಡ್ಕೊಳ್ತಾ ಇದೆ. ಜೊತೆಗೆ ಅಣ್ಣ ತಮ್ಮ ಇಬ್ರು ಇಂತಿಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇತ್ಕೊಂಡು ಏನ್ ಕೆಲಸ ಮಾಡ್ತಿದ್ರು ಅಂತಲೂ ಕೂಡ ಇವತ್ತು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದ ವಿಚಾರ ಏನಾದರೂ ಇದ್ರೆ ಮಾತನಾಡಿ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀನಿ, ನನಗೆ ಅವಶ್ಯಕ ಇಲ್ಲ, ಇದು ಅನವಶ್ಯಕವಾದಂಥ ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಧಿಕೃತವಾಗಿ ಆ ಸಂತ್ರಸ್ತ ದೂರನ್ನ ಕೂಡ ನೀಡಿದ್ದಾರೆ. ಸರ್, ಸೂರಜ್ ರೇವಣ್ಣ ನಿನ್ನೆ ನಾವು ಸಂತ್ರಸ್ತನನ್ನೇ ಕೂತ್ಕೊಂಡು ಪ್ರೋಗ್ರಾಮ್ ಮಾಡಿದ್ವಿ. ಡಿಟೈಲ್ಡ್ 15 ಪೇಜಸ್ ಕಂಪ್ಲೇಂಟ್ ಅವರು ಬರೆದಿದ್ದ. ಅದನ್ನು ಓದುವಾಗ ಸಂತ್ರಸ್ತನ ಮೇಲೆ ಕಣಿಕರ ಹುಟ್ಟಿದ್ರು ಎಲ್ಲ ಆದ ನಾನು ಈ ರೇವಣ್ಣ ಮತ್ತು ದೇವೇಗೌಡರ ಫ್ಯಾಮಿಲಿ ಮೇಲೆ ಅಸಹ್ಯ ಹುಟ್ಟುವಂತಹ ಒಂದು ಘಟನೆ ಇದು. ಇವತ್ತು ಸಂತ್ರಸ್ತ ಆಲ್ರೆಡಿ ನಿನ್ನೆ ನೋಡಿದರೆ ಸಂತ್ರಸ್ತ ಇಮೇಲ್ಗಳ ಮೂಲಕ, ಸ್ಪೀಡ್ ಪೋಸ್ಟ್ಗಳ ಮೂಲಕ ಕಂಪ್ಲೇಂಟನ್ನು ದರ್ಜೆ ಮಾಡಿದರು. ಬಿಕಾಸ್ ಹೀಸ್ ವರೀಡ್. ಹೊಳೆ ನರಸೀಪುರದಲ್ಲಿ ಹೋಗಿ ನಾನೊಂದು FIR ರೇವಣ್ಣನವರ ಮಗನ ಮೇಲೆ ಮಾಡಲಿಕ್ಕಾಗತ್ತಾ, ಜಾತ್ಯತೀತ ಜನತಾದಳದ MLC ಮೇಲೆ ಮಾಡಲಿಕ್ಕಾಗತ್ತಾ, ದೇವೇಗೌಡರ ಮೊಮ್ಮಗನ ಮೇಲೆ FIR ಆಗುತ್ತಾ ಅನ್ನುವ ಜಿಜ್ಞಾಸೆಯೊಂದಿಗೆ ಇಲ್ಲಿ ಬಂದು ಹೆದರ್ಬಿಟ್ಟು ಕೊಲೆ ಮಾಡ್ತಾನಂತೆಲ್ಲ ಬೆದರಿಸಿ ಇಲ್ಲಿ ಬಂದು ಎಲ್ಲ ಮಾಡಿ ತೋರಿಸಿದ್ರು ನನಗೆ. ಇವತ್ತು ನಿನ್ನೆ ಪವರ್ ಟಿವಿ ಪ್ರೋಗ್ರಾಮ್ ಆದ ನಂತರ ಇಟ್ ಈಸ್ ನಾಟ್ ಓನ್ಲಿ ಎ ಪವರ್ ಟಿವಿ, ಇಟ್ ಈಸ್ ಎಂಟೈರ್ ಕರ್ನಾಟಕ ಸ್ಟುಡ್ ವಿತ್ ಹಿಮ್. ಟುಡೇ ಹೀ ಈಸ್ ಇನ್ ರೂರಲ್ ಸ್ಟೇಷನ್ ಹೊಳೆ ನರಸೀಪುರದಲ್ಲಿ ಇದ್ದಾರೆ ಅವರೀಗ. ಕರೆಕ್ಟ್. ಸೊ ನಾವು ಇನ್ ವಿಚ್ ಸೆಕ್ಷನ್ ಕೇಸು FIR ರಿಜಿಸ್ಟರ್ ಆಗಿದೆ ಅಂತ, ಅಂಡರ್ 377 ಮೇಜರ್ ಸೆಕ್ಷನ್ 377, 506 ಜೀವ ಬೆದರಿಕೆ ಅದೆಲ್ಲ ಲೋವರ್ ಸೆಕ್ಷನ್. ವೆನ್ FIR ಅಲ್ಲಿ ಒಂದು ಸೆಕ್ಷನ್ ಮೇಜರ್ ಆದರೆ ದಟ್ಸ್ ಓವರ್, ಅದರ್ ಸೆಕ್ಷನ್ ವಿಲ್ ನಾಟ್ ಕೌಂಟ್ಸ್ ದಟ್ ಮಚ್. ಅಂದರೆ ಹೈಯೆಸ್ಟ್ ಪನಿಷ್ಮೆಂಟ್ ಯಾವುದಕ್ಕೆ ಬರುತ್ತೆ ಅದು ಕೌಂಟ್ ಆಗುತ್ತೆ. ಸೊ 377, ವಾಟ್ ಈಸ್ ದಿಸ್ 377? ಇದು ಅಸಹಜ ರೀತಿಯ ನೈಸರ್ಗಿಕವಲ್ಲದ ಲೈಂಗಿಕ ಕ್ರಿಯೆಯನ್ನು ಫೋರ್ಸ್ಫುಲಿ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಅಥವಾ ಒಂದು ಎನಿಮಲ್ ಒಟ್ಟಿಗಾಗಲಿ, ಇಫ್ ಇಟ್ ಈಸ್ ಡನ್, ದಿಸ್ ಈಸ್ ಕಾಲ್ಡ್ 377. ಇಟ್ ಈಸ್ ಈಕ್ವಲ್ ಟು ರೇಪ್. 376 ಈಸ್ ಕಾಲ್ಡ್ ರೇಪ್. 377 ಈಸ್ ಈಗ ನಾನು ಮಾಡಿದ ಎಕ್ಸ್ಪ್ಲನೇಷನ್. ಟುಡೇ ದೇವೇಗೌಡರ ಫ್ಯಾಮಿಲಿ ಮೇಲೆ ಆಗ್ತಾ ಇರುವ FIR, ದಿಸ್ ಈಸ್ ಒನ್ ಕೈಂಡ್ ಆಫ್ ರ್ಯಾರ್ FIR, ವೆರಿ ವೆರಿ ರ್ಯಾರ್ FIR. ಇಂಥ FIRಗಳು 377 FIR ಆಗುವುದು ನಾಚಿಗೆ, ಮಾನ, ಮರ್ಯಾದೆ ಎಲ್ಲ ಕಳ್ಕೊಂಡು ಆಗುವಂತಹ ಒಂದು FIR 377, ಆ್ಯಂಡ್ ಇಟ್ ಈಸ್ ನಾನ್ ಬೈಲೇಬಲ್ FIR.
ದರ್ ಇಸ್ ನೋ ಬೈಲ್. ಇದನ್ನು ಇಟ್ ಈಸ್ ಟ್ರಯಲ್ಡ್ ಬೈ, ಇದನ್ನು ಯಾರು ಮಾಡಬಹುದಂದರೆ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟು ಮಾಡ್ಬೋದು. ಓಕೆ. This has to be trialed by magistrate first class court, and this is non-bailable offence. Very straight away he should be arrested. ಓಕೆ. He should be arrested. ಈಗ FIR ಆಗಿದೆ, ಕಣ್ಣಿಕಡ ಫಾರ್ಮ್ ಹೌಸಲ್ಲಿ ಸೂರಜ್ ಅವರು ಇದ್ದಾರೆ, ಅಲ್ಲಿ ಪ್ರದೀಪ್ ಮತ್ತು ಅರುಣ್ ಅನ್ನುವ ಇನ್ಸ್ಪೆಕ್ಟರ್ಗಳು ಅವರನ್ನು ಕಾಯ್ತಾ ಇದ್ದಾರೆ. ಓಹೋ. ಕಾಯ್ತಾ ಇದ್ದಾರೆ ಅಂತ ಸೆಕ್ಯೂರಿಟಿ ಕೊಟ್ಟು ಕಾಯ್ತಾ ಇದ್ದಾರೆ. ಪೊಲೀಸರ security ಕೊಟ್ಟು. their duty to arrest him immediately if they don't have any pressure from anybody. ಓಕೆ. ಇದೇ ತಪ್ಪನ್ನು, ದೊಡ್ಡ ತಪ್ಪನ್ನು ಪ್ರಜ್ವಲ್ ರೇವಣ್ಣನ ಎಸ್ಕೇಪ್ ಆಗಲಿಕ್ಕೆ ಬಿಟ್ಟ ಪೊಲೀಸು ಈಗ ಬಿಡಬಾರ್ದು. 376 ಆದ ಮೇಲೇನೂ ನೂರಾರು ಹೆಣ್ಣು ಮಕ್ಕಳ ವಿಡಿಯೋಗಳು ಹರಿದಾಡಿದರ ಮೇಲೇನೂ, ಅದರಲ್ಲಿ ಪ್ರಜ್ವಲ್ ರೇವಣ್ಣನೇ ಇರುವುದು ಅಂತ ಕನ್ಫರ್ಮ್ ಆದ ಮೇಲೇನೂ ಕೂಡ ಅವನನ್ನು ಅರೆಸ್ಟ್ ಮಾಡದೆ, ಯಾವುದೇ ರೀತಿಯ ಲುಕೌಟ್ ನೋಟಿಸನ್ನು ಕೂಡ ಏರ್ಪೋರ್ಟಲ್ಲಿ ದರ್ಜೆ ಮಾಡದೆ, ಅವನು ಈ 4:15 ಗಂಟೆಗೆ ಫ್ರಾಂಕ್ಫರ್ಟ್ಗೆ ಹಾರಿ ಹೋಗುವಂಥ ಮಾಡಿದವರು ನಮ್ಮವರು. ಆರಾಮಾಗಿ ಬಂದು ಬೆಂಜ್ ಫಸ್ಟ್ ಕ್ಲಾಸಲ್ಲಿ ಹೋಗಿ ಅಲ್ಲಿಂದ ಲುಫ್ತಾನ್ಸಾ ಏರ್ವೇಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಓಡೋಗಿದ್ದು. ಈಗ ಸೇಮ್ ಮಿಸ್ಟೇಕ್ ಐ ಡೋಂಟ್ ಥಿಂಕ್ ಸೊ ಹಾಸನ ಪೊಲೀಸ್ ವಾಂಟ್ ಟು ಡೂ. ಸೇಮ್ ಮಿಸ್ಟೇಕ್ ಅಗೇನ್ ದೇ ವಾಂಟ್ ಟು ಕಮಿಟ್ ಸೇಮ್ ಮಿಸ್ಟೇಕ್. ಈಗ ರಾಜ್ಯ ಸರ್ಕಾರ ಹೇಳುತ್ತಾ ಇಲ್ಲ ಅವನ ಮೇಲೆ ಕಂಪ್ಲೇಂಟ್ ಆಗಿರಲಿಲ್ಲ, ಅವನು ಓಡೋಗಿದ್ದಾನೆ, ಅವನು ಹಾರ್ಕೊಂಡು ಹೋಗಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ. ಹಿ ಹ್ಯಾಸ್ ಟು ಬಿ ಫನಿಸ್ಡ್, ಆ್ಯಂಡ್ ಅದಕ್ಕಿಂತ ಮುಂಚೆ ಫೇರ್ ಟ್ರಯಲ್ ಆಗಬೇಕು. ವಿ ಡೋಂಟ್ ಸೇ ಇವತ್ತು ನಾವು ಜಜ್ಮೆಂಟ್ ಕೊಡ್ತಾ ಇದ್ದೀವಿ ಎಲ್ಲ ಆಯಿತು ಅಂತ. ಪ್ರೈಮ ಪೇಸಿ ನೋಡಿದಾಗ, ನಾವು ನೋಡಿದ ರೆಕಾರ್ಡ್ಗಳನ್ನು ಕೇಳಿದಾಗ, ಟೆಕ್ನಿಕಲ್ ಪ್ರೂಫ್ಗಳನ್ನು ನೋಡಿದಾಗ, ಸೂರಜ್ ರೇವಣ್ಣ ಅವರೇ ಮಾತಾಡಿದ ಮಾತನ್ನು ಕೇಳಿದಾಗ, ಸಂತ್ರಸ್ತನ ಎಲ್ಲ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದಾಗ, ಪ್ರೈಮ ಪೇಸಿ ಇಟ್ ಇಸ್ ಪ್ರೂವ್ಡ್ ದ್ಯಾಟ್ ನಮಗೆ ಅನಿಸುತ್ತೆ ಸೂರಜ್ ರೇವಣ್ಣ ಇಸ್ ಫೌಂಡ್ ಗಿಲ್ಟಿ. ಬಟ್ ವಿ ಆರ್ ನಾಟ್ ಜಡ್ಜಸ್. ಇದು ಇನ್ನೂ ಪೊಲೀಸಲ್ಲಿದ್ದಾರೆ, IO ಇದ್ದಾರೆ, ವೆರಿಫೈ ಮಾಡ್ತಾರೆ. ಆಲ್ ದ ಎವಿಡೆನ್ಸಸ್ ಯು ವಿಲ್ ಕಲೆಕ್ಟ್, ಟೆಕ್ನಿಕಲ್ ಎವಿಡೆನ್ಸ್, ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸು, ಸಾಕ್ಷಿ, ನೋಡಿದವರು, ಕಂಡವರು, ಕೇಳಿದವರು, ಎಲ್ಲರ ಮೆಡಿಕಲ್ಲು ಎಲ್ಲ ಮಾಡಿ ಚಾರ್ಜ್ ಶೀಟ್ ಆಗುತ್ತೆ. ದೆನ್ ಇಟ್ ಗೋಸ್ ಫಾರ್ ಟ್ರಯಲ್. ಸೊ ದೆನ್ ಇಟ್ ಈಸ್ ಓನ್ಲಿ ಇನ್ ದ ಹ್ಯಾಂಡ್ ಆಫ್ ಜಡ್ಜ್ ಟು ಡಿಸೈಡ್ ವೆದರ್ ಹಿ ಈಸ್ ಈ ಕೇಸ್ ಫಿಟ್ ಫಾರ್ ಅಕ್ವಿಟಲ್ ಆರ್ ಫಿಟ್ ಫಾರ್ ಕನ್ವಿಕ್ಷನ್. ಸೊ ನೋ ಬಡಿ ವಿ ಆರ್ ಜಡ್ಜಸ್, ಬಟ್ ಹಿಯರ್ ಮಾನ ಮರ್ಯಾದೆ, ಮೋರಲ್ ಅಂತ ಒಂದಿರುತ್ತಲ್ಲ, ಮೋರಲ್ ಅಂತ ಒಂದಿರುತ್ತೆ. ಅಣ್ಣ ತಮ್ಮ ಜೈಲುವಾಸ ಉಣ್ತಾ ಇದ್ದಾನೆ, ಇನ್ನೊಂದು ಕಡೆ ಅಪ್ಪ ಹೋಗಿ ಬಂದು ತಿರುಗ್ತಾವ್ರೆ, ಅಮ್ಮನೂ ಎಬ್ಸ್ಕಾಂಡಾಗಿ ಬಂದು ಯಾವುದೋ ಒಂದು ರೀತಿಯಲ್ಲಿ ಫೈನಲಿ ಒಂದು ಬೈಲು ಒಂದು ಕಡೆ ರಿಜೆಕ್ಟ್ ಆಗಿ ಇನ್ನೊಂದು ಕಡೆ ಸಿಕ್ಕಿದೆ. ಅಷ್ಟೊತ್ತಿಗೆ ದುರಾಂಕಾರ ಮಾತ್ರ ಅಲ್ಲ, ಇದು ಚಟ ಮಾತ್ರ ಅಲ್ಲ, ನಮ್ಮನ್ನು ಯಾರು ಮುಟ್ಟುವ ಸ್ಥಿತಿಯಲ್ಲಿ ಈ ದೇಶದಲ್ಲಿ ಇಲ್ಲ. ಇವರಿಗೆ ಎರಡೇ ಸೀಲ್ಗಳಿರೋದು. ಒಂದು ಮಾಜಿ ಪ್ರಧಾನಮಂತ್ರಿ ಅಂತ ಹೇಳುವ ಸೀಲು, ಮತ್ತು ಇವರ ಫ್ಯಾಮಿಲಿಯಲ್ಲೇ CMಗಳು ಮಿನಿಸ್ಟ್ರುಗಳು ಹುಟ್ಟುತ್ತಾರೆ ಅನ್ನುವ ಸೀಲು. ಆ ಸೀಲುಗಳ ಧೈರ್ಯದಿಂದ ಈ ಕಾಮಪಿಶಾಚಿಗಳು ಹುಟ್ಕೊಂಡಿದ್ದು. ಸಿ ದ ಫೇಟ್. ಕೆಲವೊಮ್ಮೆ ನಾವು ಜೋರಾಗಿ ಮಾತಾಡ್ತೀವಿ, ತಡ್ಕೊಳ್ಳಿಕ್ಕಾಗಲ್ಲ, ಉಗಿದು ಬಿಡ್ತೀವಿ. ನೋಡುವಾಗ ಅಸಹ್ಯ, ಕನಿಕರ, ಬೇಸರ ಎಲ್ಲ ಆಗುತ್ತೆ ಇವರ ಫ್ಯಾಮಿಲಿಗಳನ್ನು ನೋಡುವಾಗ. ಡೂ ಯು ಎನಿಬಡಿ ಡಿಸರ್ವ್ ದಿಸ್ ಕೈಂಡ್ ಆಫ್ ಒಂದು ಹ್ಯುಮಿಲೇಷನ್? ಒಬ್ಬ ಬಡವನಾದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದ. ಅವನ ಒಬ್ಬ ಮರ್ಯಾದಸ್ಥ ಕುಟುಂಬದ ಬಡವನಾದರೆ, ಒಂದು ಸಾಮಾನ್ಯ ಮನುಷ್ಯನಾದರೆ, ಅವನ ಮನೆಯಲ್ಲಿ ಇಂಥ ಸೀರೀಸ್ಗಳು ಬಂದಿದ್ದರೆ ಅವನು ಸೂಸೈಡೇ ಮಾಡ್ಕೊಂಡ್ಬಿಡ್ತಾ ಇದ್ದ. ಇವ್ರು ಹಂಗಲ್ಲ. ನೀವು ಅವ್ರಿಗೆ ಲೋಗೋ ಹಿಡೀರಿ, ಎದುರುಗಡೆ ಬಂದು ಏನೋ ಮಹಾಭಾರತ ರಾಮಾಯಣ ಗೆದ್ದು ಬಂದಿದ್ದೀವಿ, ಇನ್ನೇನೋ ನಾವು ಸರ್ಜಿಕಲ್ ಸ್ಟ್ರೈಕ್ ಮುಗಿಸ್ಕೊಂಡು ಬಂದ ಹಂಗೆ ಎದುರುಗಡೆ ಬಂದು ನಿಂತ್ಕೊಂಡು ಹೇಳ್ತಾರೆ. ಬಟ್ ಟುಡೇ ಐ ಹರ್ಡ್, ಐ ಥಿಂಕ್ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದ ಕೂಡಲೇ ತುಂಬ ಮೆಚ್ಯೂರ್ ಆಗಿಬಿಟ್ಟಂಗೆ ಕಾಣಿಸ್ತಾ ಇದೆ ನನಗೆ. ಸೊ ಮೋದಿಯವರ ಅಂಡರಲ್ಲಿ ಇಷ್ಟು ಬೇಗ ಪಳಗ್ತಾರೆ ಅಂತ ನಾನು ಎಣಿಸಿರಲಿಲ್ಲ. ಈ ಲುಕ್ಸ್ ವೆರಿ ಮೆಚ್ಯೂರ್ಡ್. ನನಗೆ ಇದಕ್ಕೆಲ್ಲ ಎಳಿಬೇಡಿ, ಇದಕ್ಕೆ ನನ್ನ ಹತ್ರ ಕೇಳಬೇಡಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ರಾಜ್ಯದ ವಿಷಯಕ್ಕೆ ನಾನು ಬರಲ್ಲ, ಐ ಆಮ್ ಪ್ರಮೋಟೆಡ್, ಐ ಆಮ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ನಾವು. ಅಲ್ಲ, ಹೌದು, ಅಲ್ಲ, ಐ ಆಮ್ ಇನ್ ಸೆಂಟ್ರಲ್ ಗೌರ್ಮೆಂಟು, ನಾನು ಉಕ್ಕು ಮತ್ತು ಬೃಹತ್ ಖಾತೆಯ ಮಂತ್ರಿ ಆಗಿಬಿಟ್ಟಿದ್ದೀನಿ. ನೀವು ನನ್ನ ಹತ್ರ ಚಿಕ್ಕ ಚಿಕ್ಕ ವಿಷಯಗಳನ್ನು, ಈ ಪುಂಡು ಪೋಖ್ರಿಗಳು ನನ್ನ ಫ್ಯಾಮಿಲಿಯಲ್ಲಿದ್ದ ಕಾಮಪಿಶಾಚಿಗಳ ಬಗ್ಗೆ ನೀವು ಕೇಳಬೇಡಿ.
ಐ ಆಮ್ ಫಾರ್ ಸಮಥಿಂಗ್ ಬಿಗ್ ಯು ಸೇ ಅಂತ ಹೇಳಿದ್ದಾರೆ ಇವತ್ತು ಅವರು. ಬಟ್ ಒನ್ ಥಿಂಗ್ ಅವ್ರು ಮರ್ತುಬಿಟ್ಟಾರೆ. ಕುಮಾರಸ್ವಾಮಿಗೆ ಐ ಅಪ್ರಿಷಿಯೇಟ್, ಒಂದು ವಾರದಲ್ಲಿ ಮೋದಿ ಇಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಇವರಂದರೆ ಐ ಆಲ್ವೇಸ್ ಸಲ್ಯೂಟ್ ಟು ಮೋದಿ. ಈ ವಿಲ್ ಕಂಟ್ರೋಲಲ್ಲಿ ಇಡ್ತಾರೆ ಅವರು. ಅನ್ಕಂಟ್ರೋಲ್ಡ್ ಕರ್ನಾಟಕ ಅಂತೂ ಅಲ್ಲ. ನವದೆಹಲಿಗೆ ಹೋದರೆ ದರ್ ಇಸ್ ಎ ಕಂಟ್ರೋಲ್ ಓವರ್. ಅವರು ಪ್ರಧಾನಮಂತ್ರಿಗಳು ಯಾವ ಖಾತೆಗಳನ್ನು ಇಟ್ಕೊಳ್ಳಿಲ್ಲ. ಅವರು ಖಾತೆಗಳನ್ನು ಇಟ್ಕೊಂಡವರ ಮೇಲೆ ಕಂಟ್ರೋಲ್ ಮತ್ತು ಕಣ್ಣಿಡ್ಲಿಕ್ಕೆ ಅವರಿಗೆ ಬರುತ್ತೆ ಅನ್ನುವ ವ್ಯವಸ್ಥೆ ನಾವು 10 ವರ್ಷದಲ್ಲಿ ನೋಡಿದ್ದೀವಿ. ಇಟ್ ಈಸ್ ನಾಟ್ ಈಸಿ ಟು ಕುಮಾರಸ್ವಾಮಿ ಆಲ್ಸೋ ಲೈಕ್ ಹೌ ಹಿ ಡನ್ ಇಟ್ ಇನ್ ಕರ್ನಾಟಕ. ಬಟ್ ಹಿಯರ್ ಕುಮಾರಸ್ವಾಮಿ ಅವರಿಗೆ ಲೋಗೋ ಇಟ್ಕೊಳ್ಳುವಾಗ ಯಾಕೆ ನನ್ನ ಎದುರಿಗರೆ ಇವರು ನನ್ನ ಮುಖಕ್ಕೇನೆ ಇಡ್ತಾರೆ ಅನ್ನುವ ಒಂದು ಥಿಂಗ್ ಅವ್ರು ಮರ್ತು ಬಿಟ್ಟಾರೆ. ಈ ಅಸಾಮಿ ಯಾರಿದ್ದಾನೆ, ಯಾವ ನಾವು ಕಾಮಪಿಶಾಚಿ ಅಂತ ಹೇಳ್ತಿದ್ವಿ, ಅವನು ಹೇಗೆ ಇವನ ಅಣ್ಣನ ಮಗ ಮಾತ್ರ ಅಲ್ಲ, ತಾನು ರಾಜ್ಯಾಧ್ಯಕ್ಷರಾಗಿದ್ದಂತಹ ಪಕ್ಷದ MLC ಅನ್ನೋದನ್ನು ನಮ್ಮ ಉಕ್ಕು ಮತ್ತು ಬೃಹತ್ ಖಾತೆ ಮಂತ್ರಿ ಅದನ್ನು ಮರ್ತು ಬಿಟ್ಟವ್ರೆ. ನನ್ನ ಹತ್ರ ಯಾಕೆ ಕೇಳ್ತೀರಿ? ಅವ್ರು ಹೇಳ್ತಾರೆ, ನಿನ್ನೆ ನನಗೆ ಕೆಲವರು ಕೇಳ್ತಾರೆ, ಯಾಕಪ್ಪ ನೀವು ರೇವಣ್ಣನ ಮಗ ಮಾಡಿದ್ದಕ್ಕೆ ನೀವು ದೇವೇಗೌಡರನ್ನು ಮತ್ತು ಕುಮಾರಸ್ವಾಮಿಯನ್ನು ಬೈತೀರಿ? ನಾವು ಬೈಯುವುದು ಮಾತ್ರ ಅಲ್ಲ, ವಿ ಆರ್ ಕ್ವಶ್ನಿಂಗ್. ಯಾಕಂದರೆ ರಾಷ್ಟ್ರಾಧ್ಯಕ್ಷನು ರಾಜೀನಾಮೆ ಕೊಡಿ, ನೀವು ರಾಜ್ಯಾಧ್ಯಕ್ಷರು ರಾಜೀನಾಮೆ ಕೊಡಿ, ಯಾರನ್ನೋ ಒಂದು ಪಕ್ಷದ ಕಾರ್ಯಕರ್ತರು ತಗೊಬಂದು ಮಾಡಿ, ನಾವು ಅವ್ರಿಗೆ ಲೋಗೋ ಹಿಡಿತೀವಿ, ಅವ್ರ ಹತ್ರನೇ ಕೇಳ್ತೀವಿ. ನೀವಂತೂ ಹೇಳ್ಬಿಟ್ಟಿದ್ರಿ ನಮ್ಮ ಅಣ್ಣ ಅಲ್ಲ, ನಮ್ಮ ಸಂತಾನ ಅಲ್ಲ, ಅವರು ದೇವೇಗೌಡರಿಗೆ ಅವ್ರಿಗೇನು ಸಂಬಂಧ ಇಲ್ಲ, ದೇವೇಗೌಡರು ನಾನು ಮಾತ್ರ ನನ್ನ ಕುಟುಂಬ ಅಂತ ಹೇಳಿದಿರಿ. ಓಕೆ, ನಾವು ಕೇಳಲ್ಲ, ನಿಮ್ಮ ಕುಟುಂಬ ಅಂತ ಕೇಳಲ್ಲ. ಕುಮಾರಸ್ವಾಮಿಯವರೇ ನೀವು ರಾಜೀನಾಮೆ ಕೊಡಿ, ಇಲ್ಲ ಅಂದರೆ MLCನ ಉಚ್ಚಾಟನೆ ಮಾಡಿ, MLCಗೆ ರಾಜೀನಾಮೆ ಕೊಡಿಸಿ, ಸಂತ್ರಸ್ತನಿಗೆ ನ್ಯಾಯ ಕೊಡಿಸಿ. ನೀವು ಡೆಲ್ಲಿಗೆ ಹೋದ ಕೂಡಲೇ ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟಿದ್ದೀರಾ, ಬಿಡಿ. ಹಾಗಾದರೆ ನಾವು ನಿಮ್ಮನ್ನು ಕೇಳಲ್ಲ, ನೀವು ದೊಡ್ಡವರಾಗಿದ್ರಿ. ಡೆಲ್ಲಿ ಕರ್ನಾಟಕದ ಮ್ಯಾಟ್ರಿಗೆ ಚಿಕ್ಕದು ನಿಮಗೆ. ಇಟ್ಸ್ ಎ ವೆರಿ ಸಿಂಪಲ್ ಮ್ಯಾಟರು. ನನ್ನ ಅಣ್ಣನ ಮಗನಿಗೆ ಏನೋ ಒಂದು ಆಟ ಆಡಿಸ್ಬೇಕಂತ ಅನಿಸ್ತು, ಸಂಡೇ ಸಂಜೆ ಕರ್ದ, ವೀಕೆಂಡ್ ಪಾರ್ಟಿ ಮಾಡಿದ, ಅದೆಲ್ಲ ದಟ್ ಇಸ್ ಆಲ್ ನಾರ್ಮಲ್. ಅದನ್ನೆಲ್ಲ ಏನು ಕೇಳ್ತೀರಿ? ಇನ್ನು ಕೇಳೋದಾದ್ರೆ ನಂದು ಡೆಲ್ಲಿ ಆಟವನ್ನೇನಾದರೂ ಕೇಳಿ ನೀವು. ರೈಟ್ ಸರ್.